ದೇವಸ್ಥಾನ ಗೋಮಟಿ ಫುಲ್ ವ್ಯಾಮಿಟಿ ನಂಗೆ ನಾವು ವಾಮಿಟ್ ಏನೂ ಮಾಡಿಲ್ಲ ನಾವು ಅಲ್ಲೇ ಬೈತಾ ಇದೀವಿ ಆಮೇಲೆ ಎಳ್ನೀರು ಕುಡಿದೆ ಅಲ್ಲ ನಂಗೆ ಎಳ್ನೀರು ಬೇಡ ಅಂತೆ ನಂದು ಎಳ್ಳಿರ್ಲಿ ಸುಬ್ಲಕ್ಷ್ಮಿ ಅಂದಂಗೆ ಹೋಗಿ ಕಾರ್ ನಿಲ್ಸಿದೆಯಪ್ಪ ಇವಳು ಐಸ್ ಕ್ರೀಮ್ ಗಾಡಿ ಬಂದು ನಿಂತೈತೆ ಅದಕ್ಕೇನೆ ಡಾಡಾ ಐಸ್ ಕ್ರೀಮು ಡಾಡಾ ಅದೆಲ್ಲ ಬಾರ ಉಂಟು ಹೆಂಗೋ ನನ್ಗೆ ಯಾಮಾರ್ಸ್ಬಿಟ್ಟು ಉಪ್ಪಿಟ್ಟು ತಿನ್ಕೊಂಡು ಆ ಪರ್ಸ್ನ ಎತ್ಕೊಂಡು ಅಷ್ಟು ದೂರ ಹೊಂಟೋಗೈತೆ ಅದ್ರ ಬೇರೆ ಆಮೇಲೆ ಅದನ್ನೆಲ್ಲ ಆಡಿಸಿ ಇದ್ ಮಾಡಿ ಆ ಕಡೆ ಈ ಕಡೆ ಓಡಾಡಿ ಬಟ್ ಓಕೆ ಒನ್ಸ್ ಅಗೇನ್ ಸ್ವಾಗತ. ದಯವಿಟ್ಟು ಯಾರು ನೋಡಿಲ್ಲ ನೋಡ್ರಿ, ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಎಲ್ಲಾರ ಮನೆಯಲ್ಲಿದ್ದ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ವ್ಲಾಗ್. ನಾವು ವಿಡಿಯೋಸ್ ಹಾಕಿ ಏನಕ್ಕಂದ್ರೆ ನಾನು ಕೆಲಸದಲ್ಲಿ ಬ್ಯುಸಿ ಆಗೋದೆ, ಮತ್ತೆ ರತ್ನನೂ ಅಷ್ಟೇ ಈಗ ಬೆಳಗಾಮಲ್ಲಿ ಅಗಸ್ಟಿನ್ ಬಿಟ್ಬಿಟ್ಟು ಬೆಂಗಳೂರು ಬಂದಿದ್ದಾಳೆ. ಸೊ ಅವ್ರವ್ರದ್ದು ಕೆಲಸದಲ್ಲಿ ಎಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾವು ಮತ್ತೆ ಎಲ್ಲೂ ಟ್ರಿಪ್ಪು ಹೋಗೋಕ್ಕಾಗಿಲ್ಲ. ನಾನೇ ಬೆಳಗಾಮ್ಗೆ ಆಫ್ಟರ್ ಲಾಂಗ್ ಟೈಮ್ ಅಂದರೆ 4 to 5 months ಆಯಿತು. 4 to 5 months ಆದಮೇಲೆ ಹೋಗಿ ಅಗಸ್ಟಿನ್ ಬಿಟ್ಟು ಬರೋದೇ ದೊಡ್ಡ ಟಾಸ್ಕ್ ಆಗೋಯ್ತು ನಮಗೆ. ಸೊ ಅದರಿಂದ ನಾವು ಈಗ ಆಲ್ಮೋಸ್ಟ್ ಯಾವ ಒಕೇಶನ್ ಹೋಗಿಲ್ಲ. ಈಗ ಲಾಸ್ಟ್ ಮಂತ್ ಹೋಗಿದ್ವಿ, ಬಟ್ ಅಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾವು ಕೂಡಲ ಸಂಗಮಕ್ಕೆ ಹೋಗಿದ್ವಿ, ಮತ್ತು ಕೆಲವೊಂದು ದೇವಸ್ಥಾನಗಳಿಗೆಲ್ಲ ಹೋಗಿದ್ವಿ, ಬಾದಾಮಿಗೆ, ಐಹೊಳೆ. ನಾವು ಟ್ರಾವೆಲ್ ಮಾಡೋದ್ರಲ್ಲೇ ದೊಡ್ಡ ಟಾಸ್ಕ್ ಹೋಗಿತ್ತು. ಅಂದರೆ ಅಷ್ಟು ಬಿಸಿಲು ಬೇರೆ ಇತ್ತು. ಆ ಬಿಸಿಲಲ್ಲಿ ನಮ್ಮ ಫೋಟೋಸ್ ತಗೊಳ್ಳೋದೇ ದೊಡ್ಡ ಟಾಸ್ಕು. ಅದರಲ್ಲಿ ನಮ್ಮ ಮನೆ ದೇವ್ರು ಬೇರೆ ರೆಡಿ ಆಗಿ ಬೇರೆ ಬಂದ್ಬಿಡೋರೆ. ಸ್ಯಾರಿ ಹಾಕೊಂಡು, ಮೇಕಪ್ಗಳು ಹಾಕೊಂಡು, ಟಚಪ್ ಹಾಕೊಂಡು ಹೋಗಿದ್ ಕಡೆ ಎಲ್ಲ ಟಚಪ್ಗಳು ಬೇರೆ. ಸೊ ಆ ವಿಡಿಯೋ ತೆಗಿಯೋಷ್ಟಲ್ಲಿನೂ ನಮಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಫೋಟೋಸ್ಗೆ ಟೈಮ್ ಸಿಗಲಿಲ್ಲ. ಅಂದರೆ ನಾವೆಲ್ಲ ಕವರ್ ಮಾಡೋದಂತ ಪ್ಲ್ಯಾನ್ ಹಾಕೊಂಡಿದ್ವಿ. ಅಂದರೆ ಬೆಳಗ್ಗೆ ನಾವು 7:30 ಅಲ್ಲಪ್ಪಿ ಇಲ್ಲ 6:30 ಬೆಳಗ್ಗೆ 6:15 ಬಿಟ್ಟು ನಾವು ಮನೆಗೆ ಅಂದರೆ ಬೆಳಗಾಂ ರಿಟರ್ನ್ ಆಗೋಷ್ಟರಲ್ಲಿ ನೈಟ್ 12:30 ತಾನೆ. ಸೊ ಆಲ್ಮೋಸ್ಟ್ ನಮಗೆ 14 hours ಜರ್ನಿ ಆಗೋಯ್ತು. ನನಗೆ ಆಸೆ ಇದ್ದಿದ್ದು ಆ್ಯಕ್ಚುಲಿ ನಾವು ಕೂಡಲ ಸಂಗಮಕ್ಕೆ ಬೇಗ ಹೋಗೋದ, ಫಸ್ಟ್ ಅಲ್ಲಿಗೆ ಹೋಗೋದ ಅಂತ. ಬಟ್ ಇವರು ರಾಮದುರ್ಗದಿಂದ ಅಂದರೆ ಬೇಗ ಕವರ್ ಮಾಡೋದು, ಇನ್ನೂ 1-2 ಪ್ಲೇಸಸ್ ಆ್ಯಡ್ ಆಗುತ್ತೆ ಅಂತ ರಾಮದುರ್ಗಕ್ಕೆ ಎಂಟ್ರಿ ಕೊಟ್ಟರು. ಅಲ್ಲಿ ಅಂದರೆ ದೊಡ್ಡ ಶಿವನ ಸ್ಟ್ಯಾಚು ಇದೆ. ಅಂದರೆ ಆ್ಯಕ್ಚುಲಿ ನೀವು ಮುರುಡೇಶ್ವರದಲ್ಲಿ ನೋಡ್ತೀರಲ್ಲ, ಆ್ಯಸ್ ಇಟ್ ಇಸ್ ಅದೇ ಥರ ಒಂದು ಸ್ಟ್ಯಾಚು ಇದೆ. ಸೊ ನಮಗೆ ಆ್ಯಕ್ಚುಲಿ ನಂದಿದ್ದು ಮೇಯ್ನು ಕೂಡಲ ಸಂಗಮನೇ. ಬಟ್ ಇವರು ಒಂದು 5-6 ಲೊಕೇಶನ್ ಇತ್ತಲ್ಲ, ಅಂದರೆ ಬೆಳಗ್ಗೆ ಎದ್ದ ಅಂದರೆ ಅದು ನಾವು ಪ್ರೀ ಪ್ಲ್ಯಾನು ಮಾಡಿಲ್ಲ. ಸಡನ್ ಆಗಿ ನಾವು ಹೋದೆ. ನಾನು ಮೊದಲೇ ಇವ್ಳಿಗೆ ಹೇಳಿದ್ದೆ, ನಾ ಈ ಸತಿ ಬರ್ತಾಯಿದ್ದೀನಿ. ಅದು ಆ್ಯಕ್ಚುಲಿ ಟ್ರಿಪ್ಗೆ ಪ್ಲ್ಯಾನ್ ಆಗಿದ್ದೇನೆ, ಒಂದು ಸಡನ್ ಆಗಿ ಅಂದರೆ ಪ್ಲ್ಯಾನೇ ಇಲ್ಲ, ಅನ್ಪ್ಲ್ಯಾನ್ಡ್. ಆ್ಯಕ್ಚುಲಿ ನಾವು ಹೋಗಿದ್ದು ರತ್ನ ಅವ್ರ ಅಮ್ಮನ ಬರ್ತಡೇ, ಅಂದರೆ 50ನೇ ವರ್ಷದ ಬರ್ತಡೇ ಸೆಲೆಬ್ರೇಷನ್ಗೆ ಹೋಗಿದ್ವಿ. ಅದ್ರ ಪ್ಲ್ಯಾನ್ ಇತ್ತು ನಮಗೆ. ಅಂದರೆ ಊಟ ಮಾಡೋದ, ಸರ್ಪ್ರೈಸ್ ಗಿಫ್ಟ್ ಕೊಡೋದ, ಅಂದರೆ ರೆಸ್ಟೋರೆಂಟ್ಗೆ ಹೋಗೋದ, ಈ ಥರ ಪ್ಲ್ಯಾನ್ ಹಾಕಿದ್ವಿ. ಬಟ್ ಅಲ್ಲೋದ್ಮೇಲೆ ಒಂದೇ ದಿನ ನಾನು ಯಾವಾಗಲೂ ಅಷ್ಟೇ, ಎಲ್ಲೇ ಹೋದ್ರು ಒಂದು ಕಡ್ಡಿ ಹಚ್ಚಿ ಬಿಟ್ಬಿಡೋದು. ಆ ಥರ ನಾನು ಎಲ್ಲರೂ ಹೋಗೋದಪ್ಪಿ 3 ದಿನ ಇರ್ತೀವಲ್ಲ. ಅಂದರೆ ನನಗೆ ಟ್ರಾವೆಲ್ ಮಾಡಿ ಯೂಶ್ವಲಿ ಅಷ್ಟು ಸ್ಟ್ರೈನ್ ಆಗಲ್ಲ, ಅಭ್ಯಾಸ ಆಗ್ಬಿಟ್ಟೈತೆ. ಅದರಿಂದ ನಾನು 3 ದಿನ ಅಂದರೆ ನಂಗೆ ದೊಡ್ಡದು. ಇವ್ರು 3 ದಿನ ಮನೇಲಿದ್ದರೆ ಒಂದು ಸ್ವಲ್ಪ ಫ್ರೀ. ಇವ್ರು ಜಾಸ್ತಿ ಟ್ರಾವೆಲೇ ಮಾಡಿಲ್ಲ. ರತ್ನ ಆಗ್ಬೋದು ಅಂತ ಅಮ್ಮ ಓಡಾಡ್ತಾನೆ. ಅಂದರೆ ನಾನು ಇಲ್ಲಿಂದ 2 wheeler ಇದಕ್ಕೆ ಹೋಗಿದ್ದೀನಿ, ಬೆಳಗಾವಿಗೆ ಬಂದಿದ್ದೀನಿ, ಸ್ಥಳಕ್ಕೆ ಹೋಗಿದ್ದೀನಿ. ನೀವು ಹೋಗಿದ್ರಪ್ಪ? ಕಾರಲ್ಲಿ ಬಂದಿದ್ದೀನಿ. ಎಷ್ಟು ಏನೈತೆ ನಾನು ನೋಡಿದ್ದೀನಿ. ಸೊ ಈ ಥರ ನಾವು ಪ್ಲ್ಯಾನ್ ಇತ್ತು. ಬಟ್ ಟ್ರಿಪ್ಗೆ ಹೋಗೋದೇ ಅಂದರೆ ಪ್ಲ್ಯಾನೇ ಅಲ್ಲ, ಬಟ್ ಡೇ ಟ್ರಿಪ್ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹಿಂದಿನ ದಿನ ಮಾಡಿದ್ವಿ ನಾವು. ಅಂದರೆ ಅದು ನಾವು ಇನ್ನೂ ವೆರಿ ನೆಕ್ಸ್ಟ್ ಡೇ ಹೋಗಿದ್ವಿ, ಇನ್ನೂ ಪಕ್ಕ ಪ್ಲ್ಯಾನ್. ಅಲ್ಲೇ ಪ್ರಾಬ್ಲಮ್ ಇನ್ನೊಂದೇನಾತಂದ್ರೆ, ನಾವು ಅವತ್ತು ಊಟ ಮುಗಿಸ್ಕೊಂಡು ಬರೋದು 11 ಗಂಟೆಗೆ ಬಂದ್ವಿ. 11 ಗಂಟೆಗೆ ಬಂದ ಮೇಲೆ ಬೆಳಿಗ್ಗೆ 5:30 ಪ್ಲ್ಯಾನ್ ಅಂದ್ರೆ ಅದು ಅಷ್ಟು ವರ್ಕ್ ಅಂದ್ರೆ ಗಡ್ಬಡ್ ಆತದ ನಮ್ಗೆ. ಬಟ್ ಮಮ್ಮಿದೇನಾದ್ರೆ ನೆಕ್ಸ್ಟ್ ಡೇ ನಾವು ಏನಾರ ಪ್ಲ್ಯಾನ್ ಮಾಡಿರ ನಾವು ಅವತ್ತ ರಾತ್ರಿ ಬೇರೆ ಹೋಗತ್ತಿದ್ವಿಲ್ಲ. ಸೊ ನಾವು ಹೆವಿ ಸ್ಟ್ರೈನ್ ಹಾಕೇವಿ, ಬ್ಯಾಗ್ ಪ್ಯಾಕಿಂಗ್ ಅದು ನಮಗೆ ಟೈಮ್ ಸಿಗಂಗಿಲ್ಲ ಅಂತೇಳಿ ಮಮ್ಮಿ ನಾಳೆ ಹೋಗಿದ್ರೆ. ನಾನು ಆಲ್ಮೋಸ್ಟ್ 4-5 months ಆಗಿತ್ತಲ್ಲ. 5 months ಆದ್ಮೇಲೆ ಬೆಳಗಾಂಗೆ 5 months. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದರೆ ನಾನು ಸೋಲೋ ಟ್ರಿಪ್ಪು ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲರೂ ಈಗ ಮಂತ್ರಾಲಯ ಇಲ್ಲ ಅಂದರೆ ಮಡಿಕೇರಿ ಸೈಡ್ ಹೋಗ್ತೀವಿ ಅಂದರೆ ಒಂದು 5-6 ಜನ ಆದರೂ ಅಂದರೆ ಕಾರ್ ಆಯ್ತೀವಿ. ಇಲ್ಲ ಅಂದರೆ ನಾವು ಒಂದು 3-4 ಜನ, ಇಲ್ಲ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 ಜನ ಇದ್ವಿ ಅಂದರೆ ಸೋಲೋ ಟ್ರಿಪ್ 2 wheeler ಹೋಗ್ತಾ ಇರ್ತೀವಿ. ಬಟ್ ನಾನು ಬೆಳಗಾಂಗೆ ಹೋದಾಗ ಮಾತ್ರ ಒಂದು ಫ್ಯಾಮಿಲಿ, ಅಂದರೆ ಫ್ಯಾಮಿಲಿ ಟ್ರಿಪ್ಪು ಒಂಥರ ನಿಮ್ಗೆ ಆ ಫೀಲೇ ಬೇರೆ. ಮನೇಲಿ ಅಕ್ಕ, ತಮ್ಮ, ಅಮ್ಮ, ನಾನು, ಕಸಿನ್ಸು ಈ ಥರ ಎಲ್ಲ ಹೋಗ್ಬೇಕಾದ್ರೆ ನಿಮಗೆ ಆ ಟ್ರಾವೆಲ್ ಜರ್ನಿ ನಿಮಗೆ ಸ್ಟ್ರೈನ್ ಅನ್ಸಲ್ಲ. ಅಂದರೆ ಮಾತಲ್ಲೇ ನಿಮಗೆ ಒಂದೊಂದು ನಾವು ಹಂಗೆ ಅನಿಸಿದ್ದು. ಈ ಸತಿ ನಾನು ಈ ಸತಿ ಮಾತಾಡ್ತಾ ರಾಮದುರ್ಗ ಬಂತು. ರಾಮದುರ್ಗ ಬೆಳಗ್ಗೆ 9:00 ರೀಚ್ ಆಗಿದೆ. ರಾಮದುರ್ಗ ಬಂತು, ಹಂಗೆ ಹೋಯ್ತೀವಿ. ಬಾದಾಮಿ ಬಂತು. ರಾಮದುರ್ಗದಿಂದ ಬಾದಾಮಿಗೆ 97 kilometer ಏನೋ. ಇಷ್ಟೇ. ಅಂದರೆ ನಮ್ಗೆ ಆ ಜರ್ನಿ ಮಾಡಿದೆ ಗೊತ್ತಾಗಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಬೆಳಗ್ಗೆನೇ ತಿಂಡಿ ಅಂದರೆ 6:30 ಬಿಟ್ಟಿದ್ದಲ್ಲ, ನನಗೆ ಒಂಥರ ಹೊಟ್ಟೆ ಹಸಿದೈತೆ ಆಲ್ರೆಡಿ.
ಹೇಳ್ರಿ ಎಲ್ಲಿ ನಾನು ಅಂತ ಅದು ಅನ್ನತೀನಿ ನಾನು ತಮ್ಮ ಕೇಳ್ಬಿಡ್ಕ ಓಡ್ ಬಂದನ್ ತಿನ್ನಾಕ. ಹೇಳಿದ್ರೆ ನಾನೆಲ್ಲಿ ಒಂದ್ ಸ್ವಲ್ಪ ಇದ್ರ ಬಗ್ಗೆ ತಿನ್ನಕ್ಕೆ ಅವನೇನೋ ಅಂತ ಅನ್ಕೊಂಡ್ಬಿಡ್ತಾರೇನೋ ಅಂತ ನಾನು ಬೆಳಗ್ಗೆ ಯಾರು ಯೂಶಲಿ ಯಾರು ತಿನ್ನಲ್ಲ, ಇವನು ಹೊಟ್ಟೆ ಇಷ್ಟೈತೆ ಅನ್ಕೊಂಡ್ರೆ ನಾನು ಸುಮ್ಮನಿದ್ದೆ. ಎಲ್ಲ ಸ್ನಾನ ಮಾಡಿ ಬ್ರಷ್ ಎಲ್ಲ ಮಾಡಿ ಸುಮ್ಮನಿದ್ದೆ. ಸಡನ್ನಾಗಿ ಅದೇ ಟೈಮ್ಗೆ ರತ್ನನ್ ತಮ್ಮ ಅಯ್ಯೋ ನಾನು ಉಪ್ಪಿಟ್ಟು ತಿನ್ಬಿಡ್ತೀನಮ್ಮ ಅಂತ. ನನಗೂ ಸಿಕ್ಕಿದೆ ಟೈಮು, ನಮ್ಗೆ ಯಾರೋ ವಾಯ್ಸ್ ಸೇರಿಸ್ಕೊಂಡು ತಗೋ ನಾನು ತಿನ್ಬಿಡ್ತೀನಿ ಅಂತಂದು. ಅವಾಗ ಹೇಳಿದೀವಿ ನಾವು ಬೆಳಗಿನ ರತ್ನಂಗೂ ನೋಡತ್ತಿ ನಾನು ಎಸ್ಪೆಷಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರಿಗಾರು ಅಷ್ಟೇ ಬೆಳಗ್ಗೆ ಹೊತ್ತು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಅಂದರೆ ಹಸಿ ಹೊಟ್ಟೆ ಅಂದರೆ ನೀವು ಏನು ತಿಂದೇನೆ ಆಳು ಹೊಟ್ಟೆಲಿ ಏನೋ ಟ್ರಾವೆಲ್ ಮಾಡಿದ್ರೆ ಒಂಥರ ತಲೆ ಸುತ್ತೋದು ಅದೆಲ್ಲ ಆಗೇ ಆಗುತ್ತೆ. ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಡ್ರೈವ್ ಮಾಡ್ತಾರಲ್ಲ ಅವ್ರಿಗೇನು ಆಗಲ್ಲ, ಯಾಕಂದ್ರೆ ಅವ್ರು ಡ್ರೈವ್ ಮಾಡ್ಬೇಕಾದ್ರೆ ಗಾಳಿನೋ ಇದ್ರ ಜೊತೆನೋ ಫೋಕಸ್ ಇರುತ್ತೆ. ಕೂತಿರೋರಿಗೆ ಏನಾಗುತ್ತೆ ಆಳು ಹೊಟ್ಟೆಲಿ ಹೋದ್ರೆ ಒಂದು ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಆಗೋದು, ತಲೆ ಸುತ್ತ ಬರೋದು ಇದೆಲ್ಲ ಬರುತ್ತೆ. ಇವಳಿಗೆ ಹೇಳಿದೀನಿ ರತ್ನಾಗಿ ನೋಡಪ್ಪಿ ಹಿಂಗೆ ಏನಾರು ಆಗುತ್ತೆ ತಿನ್ಕೋತ್ತೆ. ಬಿಲ್ಡಪ್ಪಲ್ಲಿ ಇಲ್ಲ ನಂಗೆ ಚಾ ಸಾಕು, ನಾನು ಅಲ್ಲೇ 9:30 ಹತ್ಕೊಂಡೆ ತಿಂತೀನಿ ಹಂಗೆಲ್ಲ. ನಂದು ಏನು ಪ್ಲಾನ್ ಇತ್ತು ಗೊತ್ತು, ಲೈಕ್ ಎಲ್ಲರೂ ಕೂಡಿ ಅದು ಇರ್ತೈತಲ್ಲ ಅದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಒಳಗೆ ಮಸ್ತ್ ಹಂಗೆ ರೌಂಡ್ ಕೂತ ತಿನ್ನೋನು ಅಲ್ಲೆಲ್ಲಾರ ಪ್ಲೇಸ್ ಹೋಗಿ ಹಿಂಗೆ ಅನ್ಕೊಂಡ ತಿನ್ನೋದು ಬಿಟ್ಟೆ. ಅಯ್ಯೋ ಜರ್ನಿ ಸ್ಟಾರ್ಟ ಬಕ್ವಾಸ್ ಮಾಡೇನಿ ನಾನು. ಅಲ್ಲಿ ನಾವು ಯಾವಾಗಲೂ ಹೋಗ್ಬೇಕಾರೆ ಆ ದೇವಸ್ಥಾನ ಇದಪ್ಪಿ ಎಲ್ಲ ಕೈ ಮುಖ ಹೋಯ್ತಾರಲ್ಲ, ಯಾರೇ ಜರ್ನಿ ಮಾಡ್ಬೇಕಂದ್ರು ಹೋಗ್ಬೇಕಾರೆ ಎರಗಟ್ಟಿ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಸೈಡ್ದವ್ರಿಗೆಲ್ಲ ಗೊತ್ತಾಕೈತಿ. ಎರಗಟ್ಟಿಗೆ ಅಲ್ಲಿ ನಿಲ್ಲಿಸಿ ನಮಸ್ಕಾರ ಮಾಡಿ ಎಣ್ಣೆ ಹಾಕಿ ಹೋಗ್ತಾರೆ. ನಿಲ್ಸಿದೆಯಪ್ಪ ಇವಳು ದೇವಸ್ಥಾನ ಗೋಮಟಿ ಫುಲ್ ವ್ಯಾಮಿಟಿಂಗ್ ಏನೋ ವಾಮಿಟ್ ಏನೂ ಮಾಡಿಲ್ಲ, ನಾವು ಒಟ್ಟ ಮಾಡಿಲ್ಲ. ಬಟ್ ನಾ ಹೇಳ್ದೆ ಅಲ್ಲೇ ಬೈತಾ ಇದ್ವಿ. ಆಮೇಲೆ ಎಳ್ನೀರು ಕುಡಿದೆ ಅಲ್ಲ, ನಂಗೆ ಎಳ್ನೀರು ಬೇಡ ಅಂತೆ. ಆಮೇಲೆ ಬಂದು ನನಗೆ ಏನು ಅನ್ಸಿತ್ತು ಗೊತ್ತಾ, ಎಳ್ನೀರು ಕುಡಿದ್ರು ನನಗೆ ಇನ್ನೊಂದು ಅಂದ್ರೆ ನಂಗೆ ಇಳ್ಯಾಕ ಮನ್ಸಿರ್ಲಿಲ್ಲ ಕಾರಿಂದ. ಅದ್ ನಂದು ಫಸ್ಟ್ ತಪ್ಪ. ಮಗನೇ ಒಂದು ಎಳ್ನೀರು ಕೊಡ್ತಾಳೆ ಅವತ್ತು, ನನ್ನ ಬದ್ಲೆ ಅವ್ನು ಕುಡ್ದಾನೆ. ಸುಜಾತನ ಚೆನ್ನಾಗಿ ಆಕಿ ಫುಲ್ ಆಕ್ಟಿವ್ ಅಂದ್ರೆ ಭಾಳ ಆಡಾಡ್ತಾಳ, ನಾನಂತಲೇ ಹೆವಿ ಆಕ್ಟಿವ್ ಇರ್ತಾಳ. ಅದೇನಿಲ್ಲ ಪ್ರಾಬ್ಲಮ್. ಮತ್ತೆ ಇನ್ನೊಂದು ಏನಂದ್ರೆ ನಮಗೆ ಆಲ್ಮೋಸ್ಟ್ ಒಂದು 4 to 5 ಎಲ್ಲ ಅಂದ್ರೆ ಒಂದು 5 ಪ್ಲೇಸ್ ಕವರ್ ಮಾಡಿದ್ವಿ. ಸೊ ಹಿಂಗ್ ಹೋಗ್ಬೇಕಂದ್ರೆ ನಾವು ಫಸ್ಟ್ ಗೊಡಚಿಗೆ ಹೋಗಿದ್ವಿ, ವೀರಭದ್ರೇಶ್ವರ ಸ್ವಾಮಿಗೆ ಹೋಗಿದ್ವಿ. ಆಮೇಲೆ ಅಲ್ಲೇ ನಾಷ್ಟ ಮಾಡಿದ್ಮೇಲೆ ನಾವೊಂದ್ ಸ್ವಲ್ಪ ಆಕ್ಟಿವ್ ಆಗಿದ್ವಿ. ಅದ್ ಬಿಡು, ಅದಾದ್ಮೇಲೆ ರಾಮದುರ್ಗದಲ್ಲೂ ಹೇಳ್ಬೇಕು. ಆಕ್ಚುಲಿ ಅಲ್ಲೂ ಇಳ್ದೆ ಕಿತಾಪತಿ ಸುಮ್ಮನಿದೀವಿ. ಬಿಸಿಲು ಅಂತ ನಮಗೂ ಬಿಸಿಲು ಐತೆ. ನಾವು ಅಟ್ಲೀಸ್ಟ್ ಏನೋ ತಿನ್ನಕ್ಕೆ ಸ್ನಾಕ್ಸ್ ತರನೋ ಕಡ್ಲೆಕಾಯಿ ಬೀಜನೋ ಏನೋ ತಿನ್ಕೊಳ್ಳೋದು ಅಂದ್ಬಿಟ್ಟು ಅದೈತೆ. ಅದ್ರ ಜೊತೆನೆ ಅಲ್ಲೇ ನೀರು ಐತೆ. ನಾನು ನೀರು ಕುಡಿ ಇವಳು ಬಿಲ್ಡಪ್ ಅಲ್ಲಿ ನಂದೆಲ್ಲಿಡ್ಲಿ ಸುಬ್ಲಕ್ಷ್ಮಿ ಅಂದಂಗೆ ಬಂದ್ಬಿಟ್ಟು ಐಸ್ ಕ್ರೀಮ್ ತಗೊಳ್ಳೋನು ಎಲ್ಲರೂ ಅಂತ. ಅದಕ್ಕೆ ನಾನು ಹೇಳಿದ್ವಿ ಫಸ್ಟ್ ಒಂದು ಇವಳು ಕೊಡ್ಸು ನೋಡಪ್ಪಿ ಟೇಸ್ಟ್ ಚೆನ್ನಾಗೈತಾ, ಅದಿದ್ರೆ ಎಲ್ಲರಿಗೂ ಹೇಳೋಣ ಅಂತ. ಇವಳು ನೆಕ್ ಕೊಡಿ ಸೂಪರ್ ಆಗೈತಿ ಟೇಸ್ಟ್ ಅಂದ್ಬಿಟ್ಟೆ. ಆಮೇಲೆ ಅರ್ಧಕ್ಕರ್ಧ ಬಿಸಾಕಿದೀವಿ. ನಾ ತಿನ್ನೋದನ್ನ ನೀವು ತಿನ್ಬೇಕಲ್ಲ. ಈಗ ಹಂಗ್ ಬೇರೆ ಅರ್ಧ ಅದಾಯ್ತು. ಅದೊಂದು ತಿನ್ನಕ ಆಗುದಿಲ್ಲ. ಅಂದ್ರೆ ಅದೊಂದು ವರ್ತ್ ಇಟ್ ಅಂತ ಅನ್ಸ್ಲಿಲ್ಲ. ಅಂದ್ರೆ ದುಡ್ಡು ಕೊಡ್ವಿ 15 ರೂಪಾಯಿ ಅಲ್ಲ, ಒಂದು 20 ರೂಪಾಯಿಗೆ ಒಂದ ತಿನ್ನಕನ ಆಗ್ಲಿಲ್ಲ. ಅದನ್ನ ಬಾಯಿ ಒಳಗ ಹಾಕುವಾಗು ಕೊಡಿಸ್ವಿ, ಯಾರು ತಿನ್ಲಿಲ್ಲ. ಅದ ಎಲ್ಲಾರು ಚಲ ಬಿಟ್ವಿ. ಆದ್ಮೇಲೆ ಬಾದಾಮಿ ಎಲ್ಲ, ಆಮೇಲೆ ಇದಕ್ಕೆ ಹೋದ್ವ ರಾಮದುರ್ಗ ಟೆಂಪಲ್ ಮಸ್ತ್ ಇತ್ತು ಕರೆ. ಅದ ನಾನು ಫುಲ್ ಶೂಟ್ ಮಾಡ್ಕೊಂಡೆ ಫೋಟೋಸ್. ಇಲ್ಲ ಗೊಡಚಿ ಒಳಗ ತಿಂದ್ಬಿಟ್ಟು ನಾವು ವೀರಭದ್ರೇಶ್ವರ ಗುಡಿ ಇತ್ಲ, ಅಲ್ಲೇ ನನ್ನ ನಾಷ್ಟ ಮಾಡಿದೆ. ಆಮೇಲೆ ನಾ ಆಕ್ಟಿವ್ ಆದ್ನಿ. ಕರೆಕ್ಟ್. ನಾನು ನಿನ್ ತಮ್ಮ ಅಲ್ಲಿ ವಡೆ ಇವ್ರು ಮತ್ತೆ ಇವ್ರಿಗೆ ಉಪ್ಪಿಟ್ಟು ಬೇಡ ಅಂತ ಇವ್ರು ಹೋಗಿ ವಡೆ ಬೆಳಗ್ಗೆ ತಿಂದಿದ್ವಲ್ಲ, ಬೆಳಗ್ಗೆ ಅದಕ್ಕೆ ತಿನ್ಬಿಟ್ಟು ಪುನಃ ಅದೇ ಯಾರು ತಿಂತಾರೋ ತಂಗ್ಳಾಗಿರ್ತದ. ಹೌದೌದು, ನೀವ್ ನೋಡು ತಂಗಳ ಇದ್ದಿದ್ ನೀನು. ಸೊ ಅಲ್ಲಿ ಇವರು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಹತ್ರ ನಾಷ್ಟ ಮಾಡಿದ್ರು. ಅಗ್ಗುನು ಅಲ್ಲೇ ತಿಂದ. ಅಗ್ಗು ಅಲ್ಲಿ ಇನ್ನೊಂದು ನೋಡ್ದ ಪಕ್ಕದಲ್ಲಿ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಐಸ್ ಕ್ರೀಮ್ ಅಂಗಡಿ ನಾವು ಕಾರ್ ನಿಲ್ಸಿದ್ವಲ್ಲ, ಐಸ್ ಕ್ರೀಮ್ ಗಾಡಿ ಬಂದು ನಿಂತೈತೆ. ಅದಕ್ಕೇನೆ ಡಾಡಾ ಐಸ್ ಕ್ರೀಮು ಅದೆಲ್ಲ ಬಾರ ಉಂಟು ಹೆಂಗೋ ನನ್ಗೆ ಯಾಮಾರ್ಸ್ಬಿಟ್ಟು ಉಪ್ಪಿಟ್ಟು ತಿನ್ಸಿ ಅವ್ನು ತಿಂದ. ಅಲ್ಲಿಂದ ನೆಕ್ಸ್ಟ್ ಹೋಗಿ ಬಾದಾಮಿಗೆ ಹೋದ್ವಿ. ಬಾದಾಮಿ ಅಂತೂ ಅಲ್ಟಿಮೇಟ್ ಮೆಮರೀಸ್. ಅಗಸ್ಸಿಮ್ ಹೊಡೆದೇ ಬಿಟ್ಟೆ. ಏನಾಯ್ತು ಅಲ್ಲಿ ಅಂದ್ರೆ ಅಲ್ಲಿ ತುಂಬಾ ಅಂದ್ರೆ ಕ್ಲೇವಲ್ಲಿ ಬಾದಾಮಿ ಗುಹೆ ಬಾದಾಮಿ ಕೇವಲ್ ಏನಾಯ್ತು ಅಂದ್ರೆ ಆಕ್ಚುಲಿ ಅದ್ ನೋಡಕ್ಕೆ ಎಷ್ಟು ಅಲ್ಟಿಮೇಟ್ ಆಗೈತೆ ಅಂದ್ರೆ ಫೋಟೋ ಶೂಟ್ಗೆ ಮಸ್ತ್ ಪ್ಲೇಸ್. ಬಟ್ ನಾವೆಲ್ಲ ತುಂಬಾ ಬಿಸಿಲು ಬೇರೆ ಇತ್ತು, ಎಲ್ಲ ಫೇಸ್ ಎಲ್ಲ ಇದಾಗೋಗಿತ್ತು. ಆದ್ರೂ ನಾವು ಫೋಟೋ ಶೂಟ್ ಮಾಡ್ಕೊಳ್ಳಕ್ಕೆ. ಬಟ್ ನಿಂಗೆ ಗೊತ್ತು ಅಲ್ಲೂ ನಾವು ಹೆಂಗ್ ರೀಚ್ ಆದ ಹೇಳು, ನಾವು ಮ್ಯಾಪ್ ಹಾಕೊಂಡು ಟೆಂಪಲ್ಗೆ ಫಸ್ಟ್ ಹೋಗತ್ತಿದ್ವಿ ಬಾದಾಮಿ ಬನಶಂಕರಿ ದೇವಿಗೆ. ಅಲ್ಲೇ ನಮ್ಗ ಗೂಗಲ್ ಉಲ್ಟಾ ತೋರಿಸಿತ್ತ. ಅಲ್ಲಿ ಹೋಗೊಬ್ರು ಅಂಟಿ ನಿನ್ ಕೇಳೋದು ಇಲ್ಲೇನೈತ್ರಿ ಅಂದು, ಇಲ್ಲೇ ಗುಹೆ ಇದೆ ಅಂದ್ರೆ ಚಂದ ಐತ್ರಿ ಅಂತ ಕೇಳೋದು. ನೋಡುವಂಗೈತಿ ಅನ್ನತ್ಲೆ ಅವ್ರು ನಾರ್ಮಲ್ ಅವ್ರು ದಿನ ನೋಡ್ತಾರಲ್ಲ ಅಲ್ಲೇ ಇದ್ದವ್ರ. ಐತೆ ಅಂದ್ರ ಅದಕ್ಕೆ ಹೋದು ನಾವು. ಸೊ ನಾವು ಅಲ್ಲಿ 20 ರೂಪೀಸ್ ಪರ್ ಹೆಡ್ ಅನ್ನು ಕೊಟ್ವಿ. ವರ್ತ್ ಇತ್ತು ಕರೆ ಹೋದ್ವಿ. ಆಕ್ಚುಲಿ ಅದು ವರ್ತ್ ಇಟ್ಟೆ. ಬಟ್ ನಾವು ಅರ್ಧಕ್ಕೆ ಬಂದ್ವಿ.
ನಮಗೆ ಊಟನೂ ಮಾಡಿಲ್ಲ, ಬೇರೆ ಟೈಮ್ ಮಧ್ಯಾಹ್ನ ಆಗ್ಬಿಟ್ಟೈತೆ, ಅಷ್ಟೊಂದು ಬಿಸಿಲು ಐತೆ. ಇನ್ನು ನಾವು ಹೋಯ್ತಿದ್ರೆ ಅಷ್ಟು ದೂರ ಐತೆ ಅದು. ಅರೆ ಅವ್ರು ಕರ್ಗಾತಿದ್ರು ಬಿಸ್ಲು. ಅದೊಂದು ಇನ್ನೊಂದು ಮಜಾ ಏನಿತ್ತದಲ್ಲಿ ಮಂಕಿಗಳು. ಅಯ್ಯೋ ನೀವು ಮಂಕಿಗಳು ನೋಡ್ಬೇಕು ಅಲ್ಲಿ. ಒಂದ್ ಸಣ್ಣ ಕವರು, ಚಾಕ್ಲೇಟ್ ಕವರು ಬಿಡ್ತಿಲ್ಲ. ನಾವ್ ಅಗಸ್ಯ ಚಾಕ್ಲೇಟ್ ಕವರ್ ಇಟ್ಕೊಂಡ್ರೆ ಅದನ್ನೂ ಬಿಡ್ತಿಲ್ಲ. ಎಲ್ಲ ಒಂದ್ ಹುಡುಗಿದಂತೂ ಪಾಪ ಫೋನ್ ಪರ್ಸು ಫೋನ್ ಎಲ್ಲ ಒಗದ ಬಿಟ್ಟಿತ್ ಪಾಪ. ಅದ್ ಪಾಪ ಬೇಡ್ಕತೈತಿ ಬಂದ್ಬಿಟ್ಟು ನಾವೇನ್ ಮಾಡದ, ಮಂಕಿ ಜೊತೆ ಗುದ್ದಾಡಕೈತದ. ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಂತೇಳಿ ನಿನ್ನಿಂದ ತಮ್ಮನಿಂದ ನಿಂತು ಬಿಟ್ಟಾರ ಅವ್ರ ಹುಡುಗಿಯರ. ನಮ್ಗೇನು ಮಾಡಕ್ಕಾಗಲ್ಲ, ಏನಿಲ್ಲ. ಅದೇನ್ ಮಾಡೈತೆ, ಮಂಕಿ ಎತ್ಕೊಂಡು ಆ ಪರ್ಸ್ನ ಎತ್ಕೊಂಡು ಅಷ್ಟು ದೂರ ಹೊಂಟೋಗೈತೆ. ಅದ್ರ ಬೇರೆ ಆಮೇಲೆ ಅದನ್ನೆಲ್ಲ ಆಡಿಸಿ ಇದ್ ಮಾಡಿ ಆ ಕಡೆ ಈ ಕಡೆ ಒಗಿದ್ಕರೆ ಅದ ಪಾಪ. ಬಟ್ ನನ್ಗೆ ಅನ್ಸ್ತಂಗ ಅದು ಬೇಸಿಕ್ ಸೆಟ್ ಒಂದ್ ಇಟ್ಟಿದ್ರು, ಹೊಡೆದೋಗಿತ್ತು ಅನ್ಸುತ್ತೆ. ಹೌದು, ಬೇಸಿಕ್ ಹೋಯ್ತು, ಸ್ಕ್ರೀನ್ ಟಚ್ ಇತ್ತು ಅನಿಸ್ತತಿ, ಒಂದ್ ಬಿತ್ತು, ಅದೊಂದು ಹೊಡೆದೋಗಿತ್ತು ಅನ್ಸುತ್ತೆ. ಮತ್ತೆ ಅದಾದ್ಮೇಲೆ ಇನ್ನೊಂದೇನ್ ಗೊತ್ತಾ, ನಾವ್ ಈ ಕಡೆ ಫೋಟೋ ಹೊಡ್ತಿದೀವಿ ಗೊತ್ತಾ, ನಾನು ನೀನು ನಿನ್ ತಮ್ಮ. ಅಂದ್ರೆ ಫಸ್ಟ್ ಹತ್ತು ತಕ್ಷಣ ಇತ್ತಲ್ಲ, ನಿಮ್ಮಮ್ಮ ಆ ಕಡೆ ಹೋಗಿದ್ರು, ಕೂತಿದ್ರು. ನಿಮ್ಮ ಅಮ್ಮನ ತಲೆ ನಿಮ್ಮಮ್ಮ ನಗ್ತಾ ಹೇಳ್ತವ್ರೆ. ನನ್ಗೆ ಅದೇನು ಅನ್ಸ್ತಿಲ್ಲ. ನನ್ಗೆ ಯಾವಾಗ ಅದು ಫೀಲ್ ಆಯ್ತು, ನಗು ಬಂದಂಗ ಆಯ್ತು ಅಂದ್ರೆ, ಫ್ಲಾಶ್ ಆಗಿದ್ದು ಅಗ್ಗುನ್ ಬಂದ್ ಮಂಕಿ ಹಿಡ್ಕತ್ತಲ್ಲ, ಅವಾಗ ನಿಮ್ಮ ಅಮ್ಮನ್ ನೆನ್ಸ್ಕೊಂಡ್ ನಂಗೆ ನಗು. ಅಗಸ್ತ್ಯನ ಹಿಡ್ದಿಂದ ನಂಗೆ ಅಂಜಿಟ್ಟೆ. ನೀ ಅಯ್ಯೋ ಅಗಸ್ತ್ಯನ ಮಂಕಿ ಹಿಡ್ಕೊಂಡೈತಿ, ನೀ ನೋಡಿದ್ರ ಅದ್ರ ಕೈ ಬಡಿಯೋದು, ಅದ್ರ ಮಂಕಿನ ಜಗ್ಗಾತಿ. ನಾನು ಏನಾಯ್ತು, ಅಗಸ್ತ್ಯನ ಹತ್ರ ಆಕ್ಚುಲಿ ಏನು ಇಲ್ಲ ಅನ್ನೋದು ನಮ್ಗೆ ಗೊತ್ತು. ಅದ್ ಮಂಕಿಗೆ ಏನ್ ಗೊತ್ತು, ಮಂಕಿ ಏನ್ ಕವರ್ ನೋಡ್ರು, ಕೈಯಲ್ಲಿ ಏನೇನ್ ನೋಡ್ರು ಇದ್ರ ಬಿಡಾತಿರ್ಲಿಲ್ಲ ಅದು. ಬಟ್ ಅಗಸ್ತ್ಯನು ಆಟ ಎಲ್ಲ ಬಿಟ್ಟ ತಾ ತಿಂದಿದ್ದಲ್ಲ, ಯಾರೋ ತಿಂದ್ಬಿಟ್ಟಿದ್ ಒಂದ್ ಬಿಸ್ಕೆಟ್ ಕವರ್ ಹಿಡ್ಕೊಂಡ್ ಬಂದ, ಅದನ್ನ ಹಿಡ್ಕೊಂಡ್ ಬಂದಾನೆ. ಅದನ್ನ ಬಿಡ್ತಿಲ್ಲ ಮಂಕಿ, ಅವನ್ ಬಿಡ್ತಿಲ್ಲ. ಅದೇನಾಗೈತೆ ಆಕ್ಚುಲಿ, ಈ ರತ್ನನ್ ಸ್ಯಾರಿಯನ್ನ ಫಸ್ಟ್ ಹಿಡಿತದ. ನಾನ್ ಕರೆಕ್ಟ್ ಆಗಿ ನೋಡಿದ್ದೀನಪ್ಪ, ಹಿಡ್ಕೊಂಡಿದ್ಯಾ ನೀನು ಮಂಕಿನಿಂದ ಬಿಡ್ಸಕ್ಕೆ. ಅದ್ ನಿನ್ನಿಂದ ನಿನ್ ಫೈಲ್ ನಿಂದು ಸೀರೆ ಐತಲ್ಲ ಕೆಳಗೆ, ಅದನ್ನ ಹಿಡ್ಕ ಎಳಿತಾ ಇತ್ತದು. ಅದನ್ನ ಹಿಡ್ಕ ಎಳಿಬೇಕಾದ್ರೆ ನಾನೇನ್ ಮಾಡ್ದೆ, ಅದನ್ನ ಬಿಡ್ಸಕ್ಕೋಸ್ಕರ ಮಂಕಿ ನೋಡ್ತಾ ಇದೀನಿ. ಅಗ್ಗು ನೋಡ್ರೆ ತಮ್ಮ ಏನಂದ ಲಾಸ್ಟ್, ಇನ್ನೊಂದ್ ಸ್ವಲ್ಪ ಆಗಿರೋ ಮಾಮ ಮಂಕಿನ ಎದ್ದ ಸೈಡ್ ಇಟ್ಬಿಡ್ತೀರ. ಅಗ್ಗುನು ಬಿಡ್ತಿಲ್ಲ ಆ ಕಡೆ. ಆಮೇಲೆ ಕೊನೆಗೆ ಅಗ್ಗುಗೆ ಒಂದ್ ರಪ್ಪ ಅಂತ ಕೊಟ್ಟೆ. ಪಾಪ ಅವನು ಅದು ಅಳ್ತಾ, ಬಟ್ ಅವಾಗ ಕೈ ಬಿಟ್ಟ ಅವನು. ಅವಾಗ ನಿಂದು ಧೈರ್ಯ ಮೆಚ್ಚಬೇಕಾಗಿದ್ದ, ಮಂಕಿನ ಸೈಡ್ ಸೈಡ್ ಎತ್ತಿ ಇಡಾತಿದ್ದೆ. ಅಯ್ಯೋ ಅದ್ ಮುಟ್ಟಿದಲ್ಲಿ ಸಾಫ್ಟ್ ಆಗಿತ್ತು, ಕೂದಲು ಸಾಫ್ಟ್ ರಫ್ ಆಗೈತದು. ರಫ್ ಇತ್ತದ. ಮುಂದೆಲ್ಲ ರಫ್ ಕೂದಲು ತರ ಇತ್ತು. ಮತ್ತೆ ಆ ಪೇಪರ್ ಏನೋ ಐತೆ ಅಂತ ಅದ್ರ ಇಮ್ಯಾಜಿನೇಷನ್ ಎತ್ಕೊಂಡ. ಆಮೇಲೆ ಅದು ಹೌದಾ, ಅಗಸ್ತ್ಯ ಅದನ್ನ ಬಿಡುವವರೆಗೂ ಅವನ್ ಕೈ ಬಿಡ್ಲೇ ಇಲ್ಲದ, ಅವ್ ಒಗದ ಆಮೇಲೆ ಅದ ನೋಡಿ ಹೋಗ್ಬಿಡ್ತದ. ಸೊ ಅಲ್ಲಿ ನಮ್ಗೆ ಅಂತ ಆಯ್ತಲ್ಲಪ್ಪಿ. ಆಮೇಲೆ ನಮ್ಗೆ ಟೈಮು ಆಗೋಗಿತ್ತು. ಸೊ ಅದಕ್ಕೆ ನಾವು ಆ ಕೇವ್ ನ ಫುಲ್ ಕಂಪ್ಲೀಟ್ ಮಾಡ್ಲಿಲ್ಲ. ಬಟ್ ನಾ ವಿಡಿಯೋಸ್ ಫೋಟೋಸ್ ತಕೊಂಡ್ಬಿಟ್ಟೆ. ತುಂಬಾ ಒಳಗಡೆ ಹೋಗೋದಿತ್ತು. ಅಂದ್ರೆ ಇನ್ನು ಒಯ್ತಿದ್ರೆ ಅದು ಒಳ್ಳೆ ಒಳ್ಳೆ ಗುಹೆ ತರ ಒಳ್ಳೆ ಮಸ್ತ್ ಇತ್ತದ. ಮಸ್ತಾಗಿತ್ತು. ಅಲ್ಲಿ ಮಿಡಲ್ ಕಲ್ಯಾಣಿ ಬೇರೆ, ಆಮೇಲೆ ಅಲ್ಲಿ ಸೈಡಿಗೆ ಸಮಾಧಿಗಳು, ರಾಜಗಳು ಸಮಾಧಿಗಳು ಬೇರೆ, ಈ ಕಡೆ ಸೈಡ್ ಇದ್ವಿ. ಆಮೇಲೆ ಮಿಸ್ ಆಗಿ ಮೊಬೈಲ್ ಗಿಬಲ್ ಇದ್ದೆ. ಇವ್ರ ತಮ್ಮ ಬೇರೆ ಪಾಪ ಹೊಸ ಐಫೋನ್ ತಗೊಂಡಿದ್ದ, ಅವಾಗ ಹಾಕ್ಬಿಟ್ರೆ ಕನ್ಸನ್ ರಿಟರ್ನ್ ಬಂದ್ವಿ. ಬಟ್ ಬಿಸಿಲು ಇತ್ತು. ನಮ್ ಫೋಟೋ ಶೂಟ್ಗಂತೂ ಅಲ್ಟಿಮೇಟ್ ಪ್ಲೇಸ್ ಅದು. ಸೊ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಯಾವ್ದಪ್ಪ ಐಹೊಳೆ ಅನ್ಸುತ್ತಲ್ಲ, ಅದಾದ್ಮೇಲೆ ನಾವು ಇಲ್ಲ, ಅದಾದ್ಮೇಲೆ ಅಲ್ಲಿ ಬನಶಂಕರಿ ದೇವಿ ಟೆಂಪಲ್ಗೆ ಹೋದ್ವು ನಾ ಒಳಗ ಮಂದಿರಕ್ಕೆ. ಅಲ್ಲಂತ್ರು ಗಂಟಿ ಹೊಡಿಯೋದಿತ್ತು ನೋಡೋದು, ಹೈಟ್ ಮೇಲೆ ಗಂಟಿ ಇರ್ತದಲ್ಲ, ಅದನ್ನ ಗಂಟಿ ಹೊಡಿಯೋದಿತ್ತಲ್ಲ. ತಮ್ಮ ಹೊಡ್ದ, ನೀ ನೋಡ್ಲಿಲ್ಲ, ನೀ ಈ ಕಡೆ ಹೋಗ್ಬಿಟ್ಟು ಅವ್ 2 ಸಲ. ಅದು ವಿಡಿಯೋನು ಐತ್ ನಮ್ ಕಡೆ. ಸೊ ಅಲ್ಲಿ ದೇವ್ರ ದರ್ಶನ ಅಲ್ಲೂ ಚೆನ್ನಾಗಾಯ್ತು. ಎಲ್ಲಾ ಕಡೆ ದೇವ್ರ ದರ್ಶನಗಳಾಯ್ತು. ಮತ್ತೆ ಐಹೊಳೆಗೆ ನಾವು ಅಲ್ಲಿ ಊಟನೂ ಮಾಡಿದ್ವಲ್ಲ ನಾವು. ಬಾದಾಮಿ ಒಳಗೆ ಊಟ ಇತ್ತಲ್ಲ, ಮಹಾಪ್ರಸಾದ್ ಇತ್ತಲ್ಲ. ಬಾದಾಮಿಗೂ ಆಯ್ತು, ರಾಮದುರ್ಗ ಆಯ್ತು, ವೀರಭದ್ರ ಟೆಂಪಲ್ ಆಯ್ತು, ಐಹೊಳೆಗೂ ಹೋದ್ವಿ. ಬಟ್ ಒಳಗೆ ಹೋಗಕ್ ಹೋಗ್ಲಿಲ್ಲ, ಟೈಮ್ ಆಯ್ತು. ಮತ್ತೆ ಇನ್ನೊಂದೇದೋ ಟಿಕೆಟ್ ತಗೊಂಡು ಬೇಲೂರು. ಬೇಲೂರ್ದು ಇನ್ನೊಂದು ಇನ್ಸಿಡೆಂಟ್. ಆಕ್ಚುಲಿ ಬೇಲೂರಲ್ಲಿ ನಾವು ಅಂದ್ರೆ ನಮ್ಗೆ ಆಕ್ಚುಲಿ ಖುಷಿ ಆಗಿದೆ. ಯಾಕಂದ್ರೆ ಕರೆಕ್ಟಾಗಿ ಸನ್ಸೆಟ್ ಟೈಮ್ ಹೋಗಿದ್ವಾ. ನಮ್ದು ಆಕ್ಚುಲಿ ಇದು ಐಹೊಳೆ ರೀಚ್ ಆಗದ, ಇಲ್ಲ ಕೂಡಲ ಸಂಗಮ ರೀಚ್ ಆಗದ ಸನ್ಸೆಟ್ ಟೈಮ್ಗೆ. ಯಾಕಂದ್ರೆ ಕೂಡಲ ಸಂಗಮದಲ್ಲಿ ಮಸ್ತ್ ಇರ್ತದೆ ಅಂತ. ಬಟ್ ನಾವು ಟೈಮು ಅಷ್ಟು ಪಿಕಪ್ ಮಾಡೋಕ್ಕಾಗಲಿಲ್ಲ. ನಾವು ಅಲ್ಲಿ ಬೇಲೂರಲ್ಲಿ ನಿಂತ್ವಿ. ಕರೆಕ್ಟಾಗಿ 4:30ಗೆ 5:30ಗೆ ಸನ್ಸೆಟ್ ಇತ್ತು. ನಾನು ತಮ್ಮ ಬರೀ ಫೋಟೋ ಶೂಟ್ ಕೊಂಡೋಗಿದ್ವಿ. ಇವ್ರು ಇದಕ್ಕೆ ಎಲ್ಲೋರಿ ಎತ್ಕೋಗ್ತಾರೆ. ಅವನು ಅಗಸ್ತ್ಯ ಡಾಡಾ ಮಾಮ ಅಂತೇಳಿ ನನಗೆ ಸಿಕ್ತಿಲ್ಲ. ಅಂದ್ರೆ ನನಗೆ ಆಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಆದ್ಮೇಲೆ ನೀನು ಹೋಗಿದ್ದು ನನಗೆ ಕೇಳಿಸ್ತು. ಆಮೇಲೆ 6 ಗಂಟೆ ಅಷ್ಟೊತ್ತು ನಾವು ಅಲ್ಲೂ ಫೋಟೋಸ್ ತಗೊಂಡ್ವಿ. ಅದು ಚೆನ್ನಾಗಿತ್ತು. ನಮ್ಮಲ್ಲಿ ತರದ್ದು ತುಂಬಾ ಸ್ಥಳಗಳಿದೆ. ನಾವು ಆಕ್ಚುಲಿ ಅದನ್ನ ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡಬೇಕು, ಅದ್ರ ಬಗ್ಗೆ ತಿಳ್ಕೊ. ಯಾಕಂದ್ರೆ ಅಲ್ಲಿ ಹೋಗಿದ್ವಲ್ಲ, ಒಂದೊಂದು ಕಲ್ಲು ಕೆತ್ತನೆಗಳು ಮಸ್ತಾಗಿ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಇಬ್ರು ಬಂದಿದ್ರು, ಅವ್ರು ಮೋಸ್ಟ್ಲಿ ಏನೋ ರಿಸರ್ಚ್ ಮಾಡೋದು ಏನೋ ಔಟ್ ಸೈಡ್ ಅವರು. ಕರೆಕ್ಟಾಗಿ ಆ ಫೋಟೋ ಇಟ್ಕೊಂಡಿದ್ರು. ಆ ಫೋಟೋ ಇದ್ದು ಸ್ಟ್ಯಾಚು ಏನೈತೆ, ಆ ಸ್ಟ್ಯಾಚು ಹತ್ರ ಬಂದು ಫೋಟೋ ತಗೊಂಡು ಹಿಂಗ್ ಓದ್ತಿದ್ರು, ಓ ಇದೇ ಏನೋ ಐತೆ.
ಸೊ ಈ ಥರ ನಮ್ಮ ಕರ್ನಾಟಕದಲ್ಲೇ ತುಂಬ ಇದೆ. ಮಸ್ತ್ ಅದಾವ. ಸೊ ನಾವು ಆ ಥರ ಟೈಮ್ ಕೊಟ್ಟು ಯಾವಾಗಲಾರು ಒಂದು ನಿಮ್ಗೊಂದು ಒಕೇಶನ್ ಅಂತ ಹೋಗ್ಬೇಕಾದ್ರೆ ಒಂದು ಫ್ರೀ ಇರಬೇಕು. ಅಂದರೆ ಆ ಥರ ಎಲ್ಲ ನೋಡೋಕೆ ಒಂದು ಸ್ವಲ್ಪ ಹರಿಬರಿಲಿ ಹೋಗ್ಬಾರ್ದು. ಆರಾಮಾಗಿ ಫ್ರೀ ಇದ್ದು ನೋಡ್ಕೊಂಡು ಎಲ್ಲ ಬರಬೇಕು. ಒಟ್ನಲ್ಲಿ ನಮಗೂ ಒಂದೇ ದಿನ ಆದ್ರೂ ನಾವು ಮಾಡಿದ್ದೆ ಡೇ ಟ್ರಿಪ್ಪು, 1 ಡೇ ಟ್ರಿಪ್ ಹೋಗೋದಂತ. ಬಟ್ ನಮಗೆ ಸ್ಯಾಟಿಸ್ಫೈ ಆಯಿತು. ಅದಾದಮೇಲೆ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲೂ ದೇವ್ರ ದರ್ಶನ ಆಗಿ ಅಲ್ಲೂ ಊಟ ಮಾಡಿ ನೈಟ್ ಊಟನಲ್ಲಾಯಿತು. ಒಟ್ನಲ್ಲಿ ನಮ್ಗೆ ಎಲ್ಲ ದೇವಸ್ಥಾನದಲ್ಲೂ ಊಟ ಆಯಿತು. ಹೊರಗಡೆ ಊಟಕ್ಕೆ ಅಂತಲೇ ಎಕ್ಸ್ಟ್ರಾ ಹಾಕಿಲ್ಲಲ್ಲ. ಜಸ್ಟ್ ಚಾ ಮತ್ತು ಬಜ್ಜಿ ತಿಂದು ಬೇಲೂರು ಒಳಗೆ ಅಲ್ಲಿ ಹೊರಗೆ ಬಂದ ಮತ್ತು ಶೇಂಗಾ ಕಡ್ಲಿ ಏನೋ ತಗೊಂಡು. ಹೌದು, ಚಾ ಚಲೋ ಇರಲಿಲ್ಲ. ಅದಕ್ಕೆ ಬಜ್ಜಿ ಓಲ್ಡ್ ಮಾಡಿ ಬಜ್ಜಿ ನಂಗೆ ತಗೊಳ್ಳೋದಿತ್ತು. ಬಟ್ ಚಾ ಚೆನ್ನಾಗಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಬೇಗ ಹೋಗ್ಬೇಕಿತ್ತು ಬೇರೆ ಕೂಡ. ಅದೊಂದು ಅದಕ್ಕೋಸ್ಕರ ಅದು ಮಾಡ್ಬಾರ್ದು. ಚಾನೇನು ಅಷ್ಟು ಚಾನು ಕಾಸಿರ್ಲಿಲ್ಲ, ಬಜ್ಜಿನೂ ಒಂದು ಸ್ವಲ್ಪ ಓಕೆ ಇತ್ತು. ಸೊ ಅಲ್ಲಿಂದ ನಾವು ಕೂಡಲ ಸಂಘಕ್ಕೆ ಹೋಗಿ ರಿಟರ್ನ್ ಮನೆಗೆ ಬರೋಷ್ಟರಲ್ಲಿ ಬೆಳಗಾಂ ರಿಟರ್ನ್ ಆಗೋಷ್ಟರಲ್ಲಿ ನೈಟ್ 1:30 ಏನೋ ಆಗಿತ್ತು. ಹೌದೌದು. ಆರಾಮಾಗಿ ಒಂಥರ ಫ್ಯಾಮಿಲಿ ಹೋಗೋದ್ರಲ್ಲಿ ನಿಮ್ಗೆ ಯಾವಾಗಲೂ ವರ್ಷದಲ್ಲಿ 2 ಸತಿ ಯಾರು ಫ್ಯಾಮಿಲಿ ಕೂಡಿ ಎಲ್ಲರೂ ಕೂಡಿ ಒಂದು 3 ಡೇಸು ಅಟ್ಲೀಸ್ಟ್ ಮಿನಿಮಮ್ ಅಂದರೆ 3 ಡೇಸು 1 ವೀಕು ಈ ಥರ ಎಲ್ಲೂ ಹೊರಗಡೆನೇ ಹೋಗ್ಬೇಕು ಖುಷಿಗೆ ಅಂತೇನಿಲ್ಲ. ಮಾಲ್ಡೀವ್ಸ್ಗೆ ಹೋಗ್ಬೇಕು, ಸಿಂಗಾಪುರ್ಗೆ ಹೋಗ್ಬೇಕು, ಲಂಡನ್ ಆ ಥರ ಏನಿಲ್ಲ. ನಮ್ದ್ರಲ್ಲಿ ಈಗ ನೋಡಿ, ಈಗ ಮೊನ್ನೆ ತಾನೇ ವೈರಲ್ ಆಯ್ತೈತೆ. ಅದು ಜಸ್ಟ್ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟಿದ್ದಕ್ಕೆ ಲಕ್ಷದ್ವೀಪ ಅಷ್ಟೊಂದು ವೈರಲ್ ಆಯ್ತೈತೆ. ಸೊ ಈ ಥರ ತುಂಬ ಇದೆ. ನೀವೀಗ ಮಾರವಂತಿ ಬೀಚು, ಮಂಗಳೂರಿಗೆ ಹೋದರೆ ಮಾರವಂತಿ ಬೀಚ್ ಹೆಂಗೈತೆ, ತುಂಬ ಸ್ಥಳಗಳೈತೆ. ಸೊ ನೀವು ಈ ಥರ ಯಾವಾಗಲೂ ಒಂದು ಪ್ಲ್ಯಾನ್ ಹಾಕೊಳ್ಳಿ, ಒಂದು ಲೊಕೇಶನ್ನು ಇಲ್ಲಿಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿ ಫ್ಯಾಮಿಲಿ ಟೈಮ್ ಕೊಡಿ. ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆನೂ ಹೋಗ್ತೀರಿ, ಫ್ಯಾಮಿಲಿ ಜೊತೆನೂ ಹೋಗ್ತೀರಿ. ಬಟ್ ನಿಮಗೆ 2 ಕಡೆನೂ ಒಂದೊಂದು ಫೀಲ್ ಚೇಂಜ್ ಆಗುತ್ತೆ. ಅಂದರೆ ಒಂದು ಭಾವನೆಗಳಾಗ್ಬೋದು, ಖುಷಿ ಆಗ್ಬೋದು, ನಿಮ್ಗೆ ಅದೊಂದು ಬೇರೆಯೇ ಅದು ಎಕ್ಸ್ಪೀರಿಯನ್ಸ್ ಆದಾಗಲೇ ನಿಮ್ಗೆ ಗೊತ್ತಾಯ್ತದೆ. ಅಂದರೆ ನಿಮ್ಗೆ ಆ ಟ್ರಾವೆಲ್ ಮಾಡೋದು ಆ ಜರ್ನಿನೇ ಗೊತ್ತಾಗಲ್ಲ. ಯಾರೋ ಏನೋ ಮಾತಾಡ್ತಿರ್ತಾರೆ, ಇನ್ನೊಂದು ಅವ್ನು ಇನ್ನೇನು. ಅಂದರೆ ಫ್ಯಾಮಿಲಿ ಹಂಗಿದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಏನೋ ಬರೀ ಎಂಜಾಯ್ಮೆಂಟು. ಎಲ್ಲೋ ನಿಲ್ಲಿಸ್ತೀವೋ, ಎಣ್ಣೆ ಹೊಡಿತೀವೋ, ಸಿಗರೇಟ್ ಸೇತೀವೋ, ಇನ್ನೊಂದೇನೋ ಊಟ ಮಾಡ್ತೀವೋ, ನಾನ್ ವೆಜ್ ತಿಂತೀವೋ, ಏನೋ. ಫ್ಯಾಮಿಲಿ ಬೇರೆಯೇ ಇರುತ್ತೆ. ಸೊ ಆ ಥರ ಎಲ್ಲ ಥರ ಟ್ರಿಪ್ ಮಾಡಿ ನಿಮಗೊಂದು ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಕೆಲಸಕ್ಕೆ ಯಾವಾಗಲಾರು ರಿಟರ್ನ್ ಬಂದಾಗಲೂ ನೀವು ಆ್ಯಕ್ಟಿವ್ ಆಗಿ ಬರ್ತೀರಾ. ಬರೀ ಕೆಲಸ ಬೆಳಗ್ಗೆ ಬೆಂಗಳೂರಲ್ಲಿ ಇರೋದೆಲ್ಲ ಅದೇ ಇರುತ್ತೆ. ಬೆಂಗಳೂರು ಅಂತಲ್ಲ, ಎಲ್ಲ ಕಡೆ ಯೂಶ್ವಲಿ ಹಂಗೆ ಇರುತ್ತೆ. ಬಟ್ ಬೆಂಗಳೂರು ಕೆಲಸ ಮಾಡೋರು ದಿನ ಬೆಳಗ್ಗೆ ಆದರೆ ಅವ್ರು ವೀಕಲ್ಲಿ ಒಂದಿನ ರಜಾ ಸಿಗೋದು ಭಾನುವಾರ. ಆ ರಜದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಮಲ್ಕೊಳ್ಳೋದಪ್ಪ, ಅದೇ ಫೀಲಲ್ಲಿ ಇರ್ತಾರೆ. ಸೊ ಆ ಥರ ಯಾವಾಗಲೂ ಟೈಮ್ ಮಾಡ್ಕೊಂಡು ಫ್ಯಾಮಿಲಿಗೆ ಟೈಮ್ ಕೊಡಿ. ಒಕೇಶನ್ಗೆ ಹೋಗಿ ಯಾವುದೋ ಪ್ಲೇಸಸ್ ನೋಡಿ, ನಿಮಗೊಂದು ಫನ್ ಮೂಮೆಂಟು, ಅಲ್ಲೊಂದು ಡಿಫ್ರೆಂಟ್ ವರ್ಲ್ಡೇ ಕ್ರಿಯೇಟ್ ಆಗುತ್ತೆ ನಿಮಗದು. ಅದೊಂಥರ ಚೆನ್ನಾಗಿರ್ತದೆ. ಸೊ ನಂದು ಇದು ಎಕ್ಸ್ಪೀರಿಯನ್ಸ್. ಏನಕ್ಕಂದರೆ ಎಷ್ಟೋ ದಿನ ವ್ಲಾಗ್ ಆಯಿತು ಅಂದರೆ ನಾವು ವೀಡಿಯೋ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಸೊ ವೀಡಿಯೋ ಏನಾದ್ರು ಚೇಂಜಸ್ ಇರಬೇಕಲ್ಲ, ನಾವು ವೀಡಿಯೋಸ್ ಮಾಡಬೇಕು ಅಂತ ಆಸೆನೇ. ಬಟ್ ನಮಗೆ ದಿನ ಬೆಳಗ್ಗೆ ಆದರೆ ಕೆಲಸಕ್ಕೆ ನಾನು ಹೋಗಬೇಕು, ಅವಳು ಓದ್ತಿರ್ತಾಳೆ. ಈಗ ಪಾಪು ಅಗಸ್ಯನೂ ಇಲ್ಲ, ಅಂದರೆ ಅಗಸ್ಯ ಇಲ್ಲ ಅಂದರೆ ಬೆಳಗಾವಲ್ಲಿ ಬಿಟ್ಟಿದ್ದೀವಿ. ಅಲ್ಲಿ ವ್ಲಾಗ್ ಮಾಡೋಕ್ಕೆ ಒಂದು ಫ್ಯಾಮಿಲಿ ಇದ್ದರೆ ಹೌದಪ್ಪ ಮಾಡೋದೆಲ್ಲ ಎಲ್ಲ ಒಂದೊಂದು ಕಡೆ ನಾವು ಡಿಸ್ಪೋಸ್ ಅಂತ 3 ಜನ ಒಂದೊಂದು ಕಡೆ. ಅದರಿಂದ ವ್ಲಾಗ್ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ. ಸೊ ಇದಕ್ಕೋಸ್ಕರ ಏನಾದ್ರು ಮಾಡೋದ ಅಂತ ಅನಿಸಿದಾಗ ನಮ್ಗೆ ಈ ಐಡಿಯಾ ಬಂತು. ಆ್ಯಕ್ಚುಲಿ ಐಡಿಯಾ ಕೊಟ್ಟಿದ್ದು ರತ್ನನ್ನೇ. ಸೊ ಟ್ರಿಪ್ಗೆ ಹೋಗಿದ್ವಲ್ಲ, ಅದ್ರ ಬಗ್ಗೆನೇ ಎಕ್ಸ್ಪೀರಿಯೆನ್ಸ್ ಹೇಳೋದ ಅಂತ. ಅಂದರೆ ಆ ಮುಖಾಂತರ ನಾವು ಪುನಃ ನಮ್ಮ ಜೀವನ ಶೈಲಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ವ್ಲಾಗ್ಗೆ ಒನ್ಸ್ ಅಗೇನ್ ಸ್ವಾಗತ. ದಯವಿಟ್ಟು ಯಾರು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಎಲ್ಲರ ಮನೆಯಲ್ಲಿದ್ದಂಗೂ ನಮ್ಮ ಮನೇಲಿರುತ್ತೆ. ಬಟ್ ಎಲ್ಲರ ಮನೇದು ಡಿಫ್ರೆಂಟ್ ಫ್ಯಾಮಿಲಿ. ಈಗ ನಮ್ಮದೇ ನೋಡ್ಬೋದು. ಈಗ ನಾನು ಉತ್ತರ ಆದರೆ ಅವಳು ದಕ್ಷಿಣ, ಹಂಗೆ ನಾ ಸೌತ್ ಆದರೆ ಅವಳು ನಾರ್ತು. ಸೊ ಎಲ್ಲರ ಮನೆಯದು ಒಂದೊಂದು ಫೀಲ್ ಇರುತ್ತೆ. ಅವ್ರದ್ದು ಸಿಟೀಸ್ ಇರ್ಬೋದು, ಅಲ್ಲಿ ಅವ್ರ ಕೆಲಸ ಮಾಡೋ ಜೀವನ ಶೈಲಿಗಳು, ಬದುಕೋ ತಿನ್ನೋದು, ಫುಡ್ಡು, ಮತ್ತು ಮಾತುಗಳು, ಎಸ್ಪೆಷಲಿ ಮಾತು. ಈಗ ನೀವು ನೆಕ್ಸ್ಟ್ ನೋಡಿದಾಗ ನನ್ನ ಮಗ ಮಾತಾಡ್ತಾನೆ, ಅವ್ನು ಈ ಸತಿ ಅಂತೂ ಸೊ ಅವ್ನ ಮಾತುಗಳು, ಅವನೇನ ಹೌದು ರಿಟರ್ನ್ ಮಾಡ್ತಿರ್ತಿರ್ತೀನಿ. ಸೊ ಆ ಥರ ನಿಮಗೂ ಒಂದು ಎಂಟರ್ಟೈನ್ ಅನಿಸುತ್ತೆ. ಸೊ ಡಿಫ್ರೆಂಟ್ ಫ್ಯಾಮಿಲಿ. ಸೊ ಪ್ರೋತ್ಸಾಹ ಮಾಡಿ, ನೋಡಿ, ಎಂಕರೇಜ್ ಮಾಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದ.